ಸ್ಯಾಂಡಲ್ವುಡ್ನಿಂದ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡಿದ್ದ ಕಾಂತಾರ ಖ್ಯಾತಿಯ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ರಿಷಬ್ ಶೆಟ್ಟಿ ಅವರ ಮುಂದಿನ ಐತಿಹಾಸಿಕ ಮಹಾಕಾವ್ಯ ದಿ ಪ್ರೈಡ್ ಆಫ್ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ ಚಿತ್ರದೀಗ ಬಿಗ್ ಅಪ್ಡೇಟ್ ಹೊರಬಿದ್ದಿದೆ. ಪ್ರಸಿದ್ಧ ನಿರ್ಮಾಪಕ ಸಂದೀಪ್ ಸಿಂಗ್ ನಿರ್ದೇಶನದ ಈ ಮಹತ್ವಾಕಾಂಕ್ಷಿ ಚಿತ್ರದ ಯುದ್ಧ ಹಾಗೂ ಆಕ್ಷನ್ ದೃಶ್ಯಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂಡಿಸಲು ಹಾಲಿವುಡ್ನ ಘಟಾನುಘಟಿ ಸಾಹಸ ನಿರ್ದೇಶಕರ ದಂಡೆ ಈಗ ಭಾರತಕ್ಕಾಗಮಿಸಿದೆ. ಜಗತ್ಪ್ರಸಿದ್ಧ ವೆಬ್ ಸರಣಿಗಳಾದ ಗೇಮ್ ಆಫ್ ಥ್ರೋನ್ಸ್, ದಿ ವಿಚರ್ ಹಾಗೂ ಆಸ್ಕರ್ ವಿಜೇತ ಗ್ರಾವಿಟಿ ಸಿನಿಮಾಗಳಿಗೆ ಸಾಹಸ ಸಂಯೋಜನೆ ಮಾಡಿದ ಮಾರ್ಕ್ಸ್ ಆನ್ಸನ್ ಈ ಆಕ್ಷನ್ ತಂಡದ ನೇತೃತ್ವ ವಹಿಸಿದ್ದಾರೆ. ಇವರ ಜೊತೆಗೆ ದಿ ಫೈಟ್ ಆಫ್ ದಿ ಫ್ಯೂರಿಯಸ್ ಖ್ಯಾತಿಯ ವ್ಲಾಗ್ ರಿಂಬರ್ಗ್ ಹಾಗೂ ಟ್ರಾಯ್ ಚಿತ್ರದ ಕ್ರೇಗ್ ಮ್ಯಾಕ್ರಿ ಕೂಡ ರಿಷಬ್ ಶೆಟ್ಟಿ ಸಿನಿಮಾಗೆ ಸಾಹಸ ನಿರ್ದೇಶನ ಮಾಡಲಿದ್ದಾರೆ. ಬರೋಬ್ಬರಿ 500 ಕೋಟಿ ರೂಪಾಯಿ ಭಾರಿ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿರುವ ಈ ಚಿತ್ರದ ಕಥೆಯ ವ್ಯಾಪ್ತಿ ದೊಡ್ಡದಾಗಿರುವುದರಿಂದ ಇದನ್ನು 2 ಭಾಗಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಬಿಡುಗಡೆ ಮಾಡಲು ಚಿತ್ರತಂಡ ನಿರ್ಧರಿಸಿದೆ. ಚಿತ್ರದಲ್ಲಿ ರಿಷಬ್ ಜೊತೆಗೆ ಬಾಲಿವುಡ್ ನಟರಾದ ಅರ್ಜುನ್ ರಾಂಪಾಲ್, ವಿವೇಕ್ ಒಬೆರಾಯ್ ಮತ್ತು ಶೆಫಾಲಿ ಶಾ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಲಿದ್ದಾರೆ. 17ನೇ ಶತಮಾನದ ಮರಾಠ ಸಾಮ್ರಾಜ್ಯದ ಸಂಸ್ಥಾಪಕರಾಗಿದ್ದ ಶಿವಾಜಿ ಮಹಾರಾಜರ ಕಥೆಯನ್ನ ಸಂಪೂರ್ಣ ಹೊಸ ದೃಷ್ಟಿಕೋನದಲ್ಲಿ ಜಾಗತಿಕ ವೀಕ್ಷಕರಿಗೆ ಉಣಬಡಿಸಲು ಇಡೀ ತಂಡ ಸಜ್ಜಾಗ್ತಾ ಇದೆ.